ಸಿದ್ದರಾಮಯ್ಯ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ ಬಡವರ ಹೊಟ್ಟೆ ತುಂಬಿಸುವ ಸಲುವಾಗಿ ಈ ಯೋಜನೆಯನ್ನ ರಾಜ್ಯದಾದ್ಯಂತ ಆರಂಭಿಸಿದರು. ಆದರೆ ಈ ಯೋಜನೆಗೆ ಅದೊಂದು ಜಿಲ್ಲೆಯಲ್ಲಿ ವಿರೋಧ ವ್ಯಕ್ತವಾಗಿದೆ. ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆಗೆ ವಿರೋಧ, ಬಡವರ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಆಕ್ಷೇಪ. ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಇಂದಿರಾ ಕ್ಯಾಂಟೀನ್ಗೆ ಗಡಿ ಜಿಲ್ಲೆ ಬೀದರಲ್ಲಿ ವಿರೋಧ ವ್ಯಕ್ತವಾಗಿದೆ. ಬೀದರ್ ನಗರದ ಮೈಲೂರು ಕ್ರಾಸ್ ಬಳಿ ಹೊಸ ಇಂದಿರಾ ಕ್ಯಾಂಟೀನ್ ಆರಂಭಿಸಲು ಅಧಿಕಾರಿಗಳು ಮುಂದಾಗಿದ್ರು. ಆದರೆ ಅಧಿಕಾರಿಗಳು ಉದ್ಯಾನವನದಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸೋದು ಬೇಡ ಅಂತ ಖ್ಯಾತೆ ತೆಗೆದಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಬೀದರ್ ನಗರದಲ್ಲಿ ಈಗಾಗಲೇ 3-4 ಇಂದಿರಾ ಕ್ಯಾಂಟೀನ್ ಅವ. ನಾವು ಪತ್ರಿಕಾ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾವು ಕೇಳೋಕೆ ಇಷ್ಟಪಡ್ತೇವೆ. ಯಾವುದೇ ಒಂದು ಕ್ಯಾಂಟೀನ್ ಇವತ್ತು ಚಾಲೂ ಇಲ್ಲ, ಅಲ್ಲಿ ಎಲ್ಲರೂ ಒಂದು 5-6 ಜನ ಊಟ ಮಾಡಲ್ಲ. ಆದ್ರೆ ನಾವು ಇಂದಿರಾ ಕ್ಯಾಂಟೀನ್ ಮಾಡೋಕೆ ಇರೋದಿಲ್ಲ. ಅದು ಒಳ್ಳೆಯ ಸ್ಕೀಮ್ ಅದ. ನೀವು ಜನರಿಗೆ ಊಟ ಕೊಡ್ಲತ್ತೀರಿ, ಊಟ ಕೊಡಬೇಕೆಂಬ ಭಾವನೆ ಅದ ಅಂದರೆ ಇಲ್ಲೇ ಬಾಜು ಮುನ್ಸಿಪಾಲ್ಟಿದು ಒಂದು ಪ್ರಾಪರ್ಟಿ ಬೇರೆಯವ್ರು ಕಬ್ಜಾ ಮಾಡ್ಕೊಳತ್ತಾರೆ. ಆ ಪ್ರಾಪರ್ಟಿದಾಗ ಹಾಕಿದ್ರಿ ಅಂದ್ರೆ ಅದು ಉಳಿಸಿದಂಗಾರ ಆಗ್ತದೆ. ಅದು ಮೇನ್ ರೋಡಿಗೆ ಅದ. ನೀವು ಇಲ್ಲೇ ಗಾರ್ಡನ್ದಾಗೆ ಹಾಕಿ ಜನರಿಗೆ ಈ ಏರಿಯಾದಾಗ ಏನಾರ ವಾಕಿಂಗ್ ಮಾಡಬೇಕು, ಯಾವ್ದಾರ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಇದು ಒಂದೇ ಜಾಗ ಉಳಿದದು. ಈಗಾಗಲೇ ಇರುವ ಸಾರ್ವಜನಿಕ ಬಸ್ ನಿಲ್ದಾಣ ತೆರವು ಮಾಡಿ ಹೊಸ ಕ್ಯಾಂಟೀನ್ ನಿರ್ಮಾಣ ಮಾಡೋದು ಬೇಡ. GND ಕಾಲೇಜು ಮುಂದೆ ಸರ್ಕಾರಿ ಭೂಮಿಯಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿ, ಇರುವ ಏಕೈಕ ಉದ್ಯಾನವನ ಹಾಳು ಮಾಡಿ ಕ್ಯಾಂಟೀನ್ ಮಾಡೋದು ಬೇಡ ಅನ್ನುವ ಕೂಗು ಹೆಚ್ಚಾಗಿದೆ. ಇಲ್ಲಿ ಅನೇಕ ಬೇರೆ ಬೇರೆದು ವಾಮ ಮಾರ್ಗದಿಂದ ಪ್ಲಾಟ್ ಹಾಕೊಂಡ್ರು, ಕಟ್ಟಡ ಎಲ್ಲ ಕಟ್ಟಿರು. ಉಮ್ಮಕ್ ಅಂತವ್ರದ್ದು ನಮ್ಮದು ಸಹಕಾರ ಭವನ ಇಲ್ಲೇ ಇತ್ತು. ಇಲ್ಲಿಗಲ್ಲಂತ ಎಲ್ಲ ವಾಶೌಟ್ ಮಾಡಿದ್ದಾರೆ. ಆದರೂ ಒಂದೆರಡು ಕಟ್ಟೋಟು ಇವೆ. ಇನ್ನೂ ನಮ್ಮದೇನಿದೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ನಮಗೆ ಇರೋದಿಲ್ಲ. ಇಂದಿರಾ ಕ್ಯಾಂಟೀನ್ ಉದ್ದೇಶ ಏನಿದೆ, ಬಡವರು ಊಟ ಮಾಡ್ತಕ್ಕಂಥ ಸ್ಥಳ ಇರ್ಬೇಕು ಸರ್. ಬಡವರು ಉಪಸ್ಥಿತ ಇಲ್ಲಿ ಗಾರ್ಡನ್ ಮಾಡ್ತೀನಿ ಅಂತಾರೆ, ಮತ್ತೊಂದು ಇಂದಿರಾ ಕ್ಯಾಂಟೀನ್ ಹಾಕ್ತೀನಿ ಅಂತಾರೆ. ಇದು ಏನದ ಸರ್ಕಾರ ಪಾಲಿಸಿ? ಎರಡು ಬೀದರ್ಗೆ ಇದ್ರೆ 2 ಇಂದಿರಾ ಕ್ಯಾಂಟೀನ್ ಸ್ಯಾಂಕ್ಷನ್ ಆಗಿದ್ದು. ಒಂದು ಓಲ್ಡ್ ಸಿಟಿಯಲ್ಲಿ 100 ಬೆಡ್ ಹಾಸ್ಪಿಟಲ್ ಹತ್ರ ನಾವು ಆಲ್ರೆಡಿ ಮಾಡೀವಿ. ಅದು ಮಾಡಿಗೆ ಕಂಪ್ಲೀಟ್ ಆಗಿದೆ ರೀ ಪೂರ್ತಿ. ಇದು ವಿರೋಧ ಮಾಡ್ತಾ ಇದ್ದಿದ್ದಕ್ಕೆ 3 ತಿಂಗಳು ಪೆಂಡಿಂಗ್ ಇಟ್ಟಿದ್ವಿ. ವಿರೋಧ ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಮುಂದೆ ಹಾಸ್ಪಿಟಲ್ ಇದೆ, ಸಾರ್ವಜನಿಕರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ಲೇಬರ್ ಎಲ್ಲ ಬಂದು ಇಲ್ಲಿ ಮುಂದೆ ಸೇರ್ತಾರೆ ರೀ, ಎಲ್ಲರಿಗೆ ಒಳ್ಳೇದು ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಮಾಡ್ತಾ ಇದ್ದೀವಿ ನಾವು. ಒಟ್ನಲ್ಲಿ ಇರುವ ಬಸ್ ನಿಲ್ದಾಣ ತೆರವು ಮಾಡಿ ಉದ್ಯಾನವನದಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಲು ಮುಂದಾದ ಅಧಿಕಾರಿಗಳ ನಡೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಇನ್ನು ಕ್ಯಾಂಟೀನ್ ವಿವಾದ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಅಂತ ಕಾದು ನೋಡಬೇಕು. ಮಲ್ಲಿಕಾರ್ಜುನ್ ಮರ್ಕಲೆ. ಸಿದ್ದರಾಮಯ್ಯ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ ಬಡವರ ಹೊಟ್ಟೆ ತುಂಬಿಸುವ ಸಲುವಾಗಿ ಈ ಯೋಜನೆಯನ್ನ ರಾಜ್ಯದಾದ್ಯಂತ ಆರಂಭಿಸಿದರು. ಆದರೆ ಈ ಯೋಜನೆಗೆ ಅದೊಂದು ಜಿಲ್ಲೆಯಲ್ಲಿ ವಿರೋಧ ವ್ಯಕ್ತವಾಗಿದೆ. ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆಗೆ ವಿರೋಧ, ಬಡವರ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಆಕ್ಷೇಪ. ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಇಂದಿರಾ ಕ್ಯಾಂಟೀನ್ಗೆ ಗಡಿ ಜಿಲ್ಲೆ ಬೀದರಲ್ಲಿ ವಿರೋಧ ವ್ಯಕ್ತವಾಗಿದೆ. ಬೀದರ್ ನಗರದ ಮೈಲೂರು ಕ್ರಾಸ್ ಬಳಿ ಹೊಸ ಇಂದಿರಾ ಕ್ಯಾಂಟೀನ್ ಆರಂಭಿಸಲು ಅಧಿಕಾರಿಗಳು ಮುಂದಾಗಿದ್ರು. ಆದರೆ ಅಧಿಕಾರಿಗಳು ಉದ್ಯಾನವನದಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸೋದು ಬೇಡ ಅಂತ ಖ್ಯಾತೆ ತೆಗೆದಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಬೀದರ್ ನಗರದಲ್ಲಿ ಈಗಾಗಲೇ 3-4 ಇಂದಿರಾ ಕ್ಯಾಂಟೀನ್ ಅವ. ನಾವು ಪತ್ರಿಕಾ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾವು ಕೇಳೋಕೆ ಇಷ್ಟಪಡ್ತೇವೆ. ಯಾವುದೇ ಒಂದು ಕ್ಯಾಂಟೀನ್ ಇವತ್ತು ಚಾಲೂ ಇಲ್ಲ, ಅಲ್ಲಿ ಎಲ್ಲರೂ ಒಂದು 5-6 ಜನ ಊಟ ಮಾಡಲ್ಲ. ಆದ್ರೆ ನಾವು ಇಂದಿರಾ ಕ್ಯಾಂಟೀನ್ ಮಾಡೋಕೆ ಇರೋದಿಲ್ಲ. ಅದು ಒಳ್ಳೆಯ ಸ್ಕೀಮ್ ಅದ. ನೀವು ಜನರಿಗೆ ಊಟ ಕೊಡ್ಲತ್ತೀರಿ, ಊಟ ಕೊಡಬೇಕೆಂಬ ಭಾವನೆ ಅದ ಅಂದರೆ ಇಲ್ಲೇ ಬಾಜು ಮುನ್ಸಿಪಾಲ್ಟಿದು ಒಂದು ಪ್ರಾಪರ್ಟಿ ಬೇರೆಯವ್ರು ಕಬ್ಜಾ ಮಾಡ್ಕೊಳತ್ತಾರೆ. ಆ ಪ್ರಾಪರ್ಟಿದಾಗ ಹಾಕಿದ್ರಿ ಅಂದ್ರೆ ಅದು ಉಳಿಸಿದಂಗಾರ ಆಗ್ತದೆ. ಅದು ಮೇನ್ ರೋಡಿಗೆ ಅದ. ನೀವು ಇಲ್ಲೇ ಗಾರ್ಡನ್ದಾಗೆ ಹಾಕಿ ಜನರಿಗೆ ಈ ಏರಿಯಾದಾಗ ಏನಾರ ವಾಕಿಂಗ್ ಮಾಡಬೇಕು, ಯಾವ್ದಾರ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಇದು ಒಂದೇ ಜಾಗ ಉಳಿದದು. ಈಗಾಗಲೇ ಇರುವ ಸಾರ್ವಜನಿಕ ಬಸ್ ನಿಲ್ದಾಣ ತೆರವು ಮಾಡಿ ಹೊಸ ಕ್ಯಾಂಟೀನ್ ನಿರ್ಮಾಣ ಮಾಡೋದು ಬೇಡ. GND ಕಾಲೇಜು ಮುಂದೆ ಸರ್ಕಾರಿ ಭೂಮಿಯಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿ, ಇರುವ ಏಕೈಕ ಉದ್ಯಾನವನ ಹಾಳು ಮಾಡಿ ಕ್ಯಾಂಟೀನ್ ಮಾಡೋದು ಬೇಡ ಅನ್ನುವ ಕೂಗು ಹೆಚ್ಚಾಗಿದೆ. ಇಲ್ಲಿ ಅನೇಕ ಬೇರೆ ಬೇರೆದು ವಾಮ ಮಾರ್ಗದಿಂದ ಪ್ಲಾಟ್ ಹಾಕೊಂಡ್ರು, ಕಟ್ಟಡ ಎಲ್ಲ ಕಟ್ಟಿರು. ಉಮ್ಮಕ್ ಅಂತವ್ರದ್ದು ನಮ್ಮದು ಸಹಕಾರ ಭವನ ಇಲ್ಲೇ ಇತ್ತು. ಇಲ್ಲಿಗಲ್ಲಂತ ಎಲ್ಲ ವಾಶೌಟ್ ಮಾಡಿದ್ದಾರೆ. ಆದರೂ ಒಂದೆರಡು ಕಟ್ಟೋಟು ಇವೆ. ಇನ್ನೂ ನಮ್ಮದೇನಿದೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ನಮಗೆ ಇರೋದಿಲ್ಲ. ಇಂದಿರಾ ಕ್ಯಾಂಟೀನ್ ಉದ್ದೇಶ ಏನಿದೆ, ಬಡವರು ಊಟ ಮಾಡ್ತಕ್ಕಂಥ ಸ್ಥಳ ಇರ್ಬೇಕು ಸರ್. ಬಡವರು ಉಪಸ್ಥಿತ ಇಲ್ಲಿ ಗಾರ್ಡನ್ ಮಾಡ್ತೀನಿ ಅಂತಾರೆ, ಮತ್ತೊಂದು ಇಂದಿರಾ ಕ್ಯಾಂಟೀನ್ ಹಾಕ್ತೀನಿ ಅಂತಾರೆ. ಇದು ಏನದ ಸರ್ಕಾರ ಪಾಲಿಸಿ? ಬೀದರ್ಗೆ ಇದ್ರೆ 2 ಇಂದಿರಾ ಕ್ಯಾಂಟೀನ್ ಸ್ಯಾಂಕ್ಷನ್ ಆಗಿದ್ದು. ಒಂದು ಓಲ್ಡ್ ಸಿಟಿಯಲ್ಲಿ 100 ಬೆಡ್ ಹಾಸ್ಪಿಟಲ್ ಹತ್ರ ನಾವು ಆಲ್ರೆಡಿ ಮಾಡೀವಿ. ಅದು ಮಾಡಿಗೆ ಕಂಪ್ಲೀಟ್ ಆಗಿದೆ ರೀ ಪೂರ್ತಿ. ಇದು ವಿರೋಧ ಮಾಡ್ತಾ ಇದ್ದಿದ್ದಕ್ಕೆ 3 ತಿಂಗಳು ಪೆಂಡಿಂಗ್ ಇಟ್ಟಿದ್ವಿ.
ಪೆಂಡಿಂಗ್ ವಿರೋಧ ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಮುಂದೆ ಹಾಸ್ಪಿಟಲ್ ಇದೆ, ಸಾರ್ವಜನಿಕರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ಲೇಬರ್ ಎಲ್ಲ ಬಂದು ಇಲ್ಲಿ ಮುಂದೆ ಸೇರ್ತಾರೆ ರೀ, ಎಲ್ಲರಿಗೆ ಒಳ್ಳೇದು ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಮಾಡ್ತಾ ಇದ್ದೀವಿ ನಾವು. ಒಟ್ನಲ್ಲಿ ಇರುವ ಬಸ್ ನಿಲ್ದಾಣ ತೆರವು ಮಾಡಿ ಉದ್ಯಾನವನದಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಲು ಮುಂದಾದ ಅಧಿಕಾರಿಗಳ ನಡೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಇನ್ನು ಕ್ಯಾಂಟೀನ್ ವಿವಾದ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಅಂತ ಕಾದು ನೋಡಬೇಕು. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಸಿದ್ದರಾಮಯ್ಯ ಕನಸಿನ ಯೋಜನೆ ಇಂದಿರಾ ಕ್ಯಾಂಟೀನ್ ಬಡವರ ಹೊಟ್ಟೆ ತುಂಬಿಸುವ ಸಲುವಾಗಿ ಈ ಯೋಜನೆಯನ್ನ ರಾಜ್ಯದಾದ್ಯಂತ ಆರಂಭಿಸಿದರು. ಆದರೆ ಈ ಯೋಜನೆಗೆ ಅದೊಂದು ಜಿಲ್ಲೆಯಲ್ಲಿ ವಿರೋಧ ವ್ಯಕ್ತವಾಗಿದೆ. ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆಗೆ ವಿರೋಧ. ಬಡವರ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಆಕ್ಷೇಪ. ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಇಂದಿರಾ ಕ್ಯಾಂಟೀನ್ಗೆ ಗಡಿ ಜಿಲ್ಲೆ ಬೀದರಲ್ಲಿ ವಿರೋಧ ವ್ಯಕ್ತವಾಗಿದೆ. ಬೀದರ್ ನಗರದ ಮೈಲೂರು ಕ್ರಾಸ್ ಬಳಿ ಹೊಸ ಇಂದಿರಾ ಕ್ಯಾಂಟೀನ್ ಆರಂಭಿಸಲು ಅಧಿಕಾರಿಗಳು ಮುಂದಾಗಿದ್ರು. ಆದರೆ ಅಧಿಕಾರಿಗಳು ಉದ್ಯಾನವನದಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸೋದು ಬೇಡ ಅಂತ ಖ್ಯಾತೆ ತೆಗೆದಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಬೀದರ್ ನಗರದಲ್ಲಿ ಈಗಾಗಲೇ 3-4 ಇಂದಿರಾ ಕ್ಯಾಂಟೀನ್ ಅವ. ನಾವು ಪತ್ರಿಕಾ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾವು ಕೇಳೋಕೆ ಇಷ್ಟಪಡ್ತೇವೆ. ಯಾವುದೇ ಒಂದು ಕ್ಯಾಂಟೀನ್ ಇವತ್ತು ಚಾಲೂ ಇಲ್ಲ, ಅಲ್ಲಿ ಎಲ್ಲರೂ ಒಂದು 5-6 ಜನ ಊಟ ಮಾಡಲ್ಲ. ಆದ್ರೆ ನಾವು ಇಂದಿರಾ ಕ್ಯಾಂಟೀನ್ ಮಾಡೋಕೆ ಇರೋದಿಲ್ಲ. ಅದು ಒಳ್ಳೆಯ ಸ್ಕೀಮ್ ಅದ. ನೀವು ಜನರಿಗೆ ಊಟ ಕೊಡ್ಲತ್ತೀರಿ, ಊಟ ಕೊಡಬೇಕೆಂಬ ಭಾವನೆ ಅದ ಅಂದರೆ ಇಲ್ಲೇ ಬಾಜು ಮುನ್ಸಿಪಾಲ್ಟಿದು ಒಂದು ಪ್ರಾಪರ್ಟಿ ಬೇರೆ ಕಬ್ಜಾ ಮಾಡ್ಕೊಳತ್ತಾರ. ಆ ಪ್ರಾಪರ್ಟಿದಾಗ ಹಾಕಿದ್ರಿ ಅಂದ್ರೆ ಅದು ಉಳಿಸಿದಂಗಾರ ಆಗ್ತದೆ. ಅದು ಮೇನ್ ರೋಡಿಗೆ ಅದ. ನೀವು ಇಲ್ಲೇ ಗಾರ್ಡನ್ದಾಗೆ ಹಾಕಿ ಜನರಿಗೆ ಈ ಏರಿಯಾದಾಗ ಏನಾರ ವಾಕಿಂಗ್ ಮಾಡಬೇಕು, ಯಾವ್ದಾರ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಇದು ಒಂದೇ ಜಾಗ ಉಳಿದದು. ಈಗಾಗಲೇ ಇರುವ ಸಾರ್ವಜನಿಕ ಬಸ್ ನಿಲ್ದಾಣ ತೆರವು ಮಾಡಿ ಹೊಸ ಕ್ಯಾಂಟೀನ್ ನಿರ್ಮಾಣ ಮಾಡೋದು ಬೇಡ. GND ಕಾಲೇಜು ಮುಂದೆ ಸರ್ಕಾರಿ ಭೂಮಿಯಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಿ, ಇರುವ ಏಕೈಕ ಉದ್ಯಾನವನ ಹಾಳು ಮಾಡಿ ಕ್ಯಾಂಟೀನ್ ಮಾಡೋದು ಬೇಡ ಅನ್ನುವ ಕೂಗು ಹೆಚ್ಚಾಗಿದೆ. ಇಲ್ಲಿ ಅನೇಕ ಬೇರೆ ಬೇರೆದು ವಾಮ ಮಾರ್ಗದಿಂದ ಪ್ಲಾಟ್ ಹಾಕೊಂಡ್ರು, ಕಟ್ಟಡ ಎಲ್ಲ ಕಟ್ಟಿರು. ಉಮ್ಮಕ್ ಅಂತವ್ರದ್ದು ನಮ್ಮದು ಸಹಕಾರ ಭವನ ಇಲ್ಲೇ ಇತ್ತು. ಇಲ್ಲಿಗಲ್ಲ ಅಂತ ಎಲ್ಲ ವಾಶೌಟ್ ಮಾಡಿದ್ದಾರೆ. ಆದರೂ ಒಂದೆರಡು ಕಟ್ಟೋಟು ಇವೆ. ಇನ್ನೂ ನಮ್ಮದೇನಿದೆ, ಇಂದಿರಾ ಕ್ಯಾಂಟೀನ್ ಬಗ್ಗೆ ನಮಗೆ ಇರೋದಿಲ್ಲ. ಇಂದಿರಾ ಕ್ಯಾಂಟೀನ್ ಉದ್ದೇಶ ಏನಿದೆ, ಬಡವರು ಊಟ ಮಾಡ್ತಕ್ಕಂಥ ಸ್ಥಳ ಇರ್ಬೇಕು ಸರ್. ಬಡವರು ಉಪಸ್ಥಿತ ಇಲ್ಲಿ ಗಾರ್ಡನ್ ಮಾಡ್ತೀನಿ ಅಂತಾರೆ, ಮತ್ತೊಂದು ಇಂದಿರಾ ಕ್ಯಾಂಟೀನ್ ಹಾಕ್ತೀನಿ ಅಂತಾರೆ. ಇದು ಏನದ ಸರ್ಕಾರ ಪಾಲಿಸಿ? ಬೀದರ್ಗೆ ಇದ್ರೆ 2 ಇಂದಿರಾ ಕ್ಯಾಂಟೀನ್ ಸ್ಯಾಂಕ್ಷನ್ ಆಗಿದ್ದು. ಒಂದು ಓಲ್ಡ್ ಸಿಟಿಯಲ್ಲಿ 100 ಬೆಡ್ ಹಾಸ್ಪಿಟಲ್ ಹತ್ರ ನಾವು ಆಲ್ರೆಡಿ ಮಾಡಿವಿ, ಅದು ಕಂಪ್ಲೀಟ್ ಆಗಿದೆ ರೀ ಪೂರ್ತಿ. ಇದು ವಿರೋಧ ಮಾಡ್ತಾ ಇದ್ದಿದ್ದಕ್ಕೆ 3 ತಿಂಗಳು ಪೆಂಡಿಂಗ್ ಇಟ್ಟಿದ್ವಿ. ವಿರೋಧ ಯಾಕೆ ಮಾಡ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಮುಂದೆ ಹಾಸ್ಪಿಟಲ್ ಇದೆ, ಸಾರ್ವಜನಿಕರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ಲೇಬರ್ ಎಲ್ಲ ಬಂದು ಇಲ್ಲಿ ಮುಂದೆ ಸೇರ್ತಾರೆ ರೀ, ಎಲ್ಲರಿಗೆ ಒಳ್ಳೇದು ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಮಾಡ್ತಾ ಇದ್ದೀವಿ ನಾವು. ಒಟ್ನಲ್ಲಿ ಇರುವ ಬಸ್ ನಿಲ್ದಾಣ ತೆರವು ಮಾಡಿ ಉದ್ಯಾನವನದಲ್ಲಿ ಇಂದಿರಾ ಕ್ಯಾಂಟೀನ್ ಮಾಡಲು ಮುಂದಾದ ಅಧಿಕಾರಿಗಳ ನಡೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಇನ್ನು ಕ್ಯಾಂಟೀನ್ ವಿವಾದ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಅಂತ ಕಾದು ನೋಡಬೇಕು. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.